ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಡ್ರಿಲ್ ಅಂಡ್ ಡ್ರಿಲ್ಲಿಂಗ್, ಡ್ರಿಲ್ ಆಂಗಲ್ಸ್, ಡ್ರಿಲ್ಲಿಂಗ್ ಮೆಷಿನ್ಸ್, ಅದರಲ್ಲಿ ಬೇನ್ ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮೆಷಿನ್ಸ್, ಸೆನ್ಸಿಟಿವ್ ಪಿಲ್ಲರ್ ಟೈಪ್ ಡ್ರಿಲ್ಲಿಂಗ್ ಮೆಷಿನ್ಸ್, hand operated portable and power operated portable drilling machines, radial drilling machines, gang drilling machine, multi spindle drilling machines ಇವುಗಳ ಬಗ್ಗೆ ವಿಷಯವನ್ನ ತಿಳ್ಕೊಂಡಿದ್ದೀವಿ. ಡ್ರಿಲ್ಲಿಂಗ್ ಅನ್ನ ಮಾಡಬೇಕು ಅಂದ್ರೆ ಈಗ ನಾವು ಡ್ರಿಲ್ ಮತ್ತೆ ಡ್ರಿಲ್ಲಿಂಗ್ ಮೆಷಿನ್ಸ್ ಎರಡು ಮುಖ್ಯವಾದ ಡಿವೈಸ್ಗಳು ನಾವು ಡ್ರಿಲ್ಲಿಂಗ್ ಆಪರೇಷನ್ಸ್ ಅನ್ನ ಮಾಡಲಿಕ್ಕೆ. ಇದರ ಜೊತೆಗೆ ಕೆಲವು ಅಸೆಸರೀಸ್ ಬೇಕಾಗುತ್ತೆ ಡ್ರಿಲ್ ಅನ್ನ ಮಾಡಬೇಕಾಗುತ್ತೆ. ಸೊ ಟುಡೇ ವಿ ವಿಲ್ ಡಿಸ್ಕಸ್ another drill and drilling related topic, that is drill holding ಅಂಡ್ ವರ್ಕ್ ಹೋಲ್ಡಿಂಗ್ ಡಿವೈಸ್. ಈ ದಿನದ ತರಗತಿಯಲ್ಲಿ ಡ್ರಿಲ್ ಹೋಲ್ಡಿಂಗ್ ಮತ್ತೆ ವರ್ಕ್ ಹೋಲ್ಡಿಂಗ್ ಡಿವೈಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ನೇಮ್ ದ ಟೈಪ್ಸ್ ಆಫ್ ಡ್ರಿಲ್ ಹೋಲ್ಡಿಂಗ್ ಡಿವೈಸ್. ಯಾವ್ಯಾವ ರೀತಿಯ ಡ್ರಿಲ್ ಹೋಲ್ಡಿಂಗ್ ಡಿವೈಸ್ ಇದೆ, ಅಲ್ಲಿ ಡ್ರಿಲ್ ಚೆಕ್ ಅಂತ ಬರುತ್ತೆ. ಡ್ರಿಲ್ ಚೆಕ್ ಅಂದ್ರೆ ಏನು, ಅದಕ್ಕೆ ಹೇಗೆ ಬಳಸ್ತೀವಿ, ಸ್ಟೇಟ್ ದ ಫಂಕ್ಷನ್ಸ್ ಆಫ್ ಡ್ರಿಲ್ ಸ್ಲೀವ್ಸ್. ಸ್ಲೀವ್ಸ್ ಅಂದ್ರೆ ಏನು, ಅದರ ಕಾರ್ಯ ಏನು, ಇಲ್ಲಿ ಡ್ರಿಫ್ಟ್ ಅಂತ ಬರುತ್ತೆ, ಫಂಕ್ಷನ್ಸ್ ಆಫ್ ಡ್ರಿಫ್ಟ್, ಅದರ ಕಾರ್ಯ ಏನಿಲ್ಲಿ. ಅದೇ ರೀತಿ ಯಾವ ರೀತಿ ಡ್ರಿಲ್ ಅನ್ನ ಹೋಲ್ಡ್ ಮಾಡೋ ಡಿವೈಸ್ಗಳ ಬಗ್ಗೆ ತಿಳ್ಕೊತೀವೋ ಅದೇ ರೀತಿ ವರ್ಕ್ ಹೋಲ್ಡಿಂಗು ಕೂಡ ಇಂಪಾರ್ಟೆಂಟ್ ಇರುತ್ತೆ. ವರ್ಕ್ ಹೋಲ್ಡಿಂಗ್ ಡಿವೈಸ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸ್ಟೇಟ್ ದ ಪರ್ಪಸ್ ಆಫ್ ವರ್ಕ್ ಹೋಲ್ಡಿಂಗ್ ಡಿವೈಸ್, ಯಾವ್ಯಾವ ವರ್ಕ್ ಹೋಲ್ಡಿಂಗ್ ಡಿವೈಸಸ್ ಅನ್ನು ನಾವು ಬಳಸ್ತೀವಿ, ಮತ್ತೆ ವಾಟ್ ಆರ್ ಆಲ್ ದ ಪ್ರಿಕಾಷನ್ ಟು ಬಿ ಅಬ್ಸರ್ವ್ಡ್ ವೈಲ್ ಯೂಸಿಂಗ್ ವರ್ಕ್ ಹೋಲ್ಡಿಂಗ್ ಡಿವೈಸ್. ವರ್ಕ್ ಹೋಲ್ಡಿಂಗ್ ಡಿವೈಸ್ ಅನ್ನು ಬಳಸುವಾಗ ಏನು ಪ್ರಿಕಾಷನ್ಸ್ ಅನ್ನು ನಾವು, ಸುರಕ್ಷತೆಯನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ಈ ತರಗತಿಯಲ್ಲಿ ತೆಗೆದುಕೊಳ್ಳೋಣ. ಸೊ ಡ್ರಿಲ್ ಹೋಲ್ಡಿಂಗ್ ಡಿವೈಸ್. ಫಾರ್ ಡ್ರಿಲ್ಲಿಂಗ್ ಹೋಲ್ಸ್ ಆನ್ ಮೆಟೀರಿಯಲ್ಸ್, the drills ought to be held accurately and rigidly on the machines. Okay, drilling operations ಅನ್ನ ಮಾಡಬೇಕಾದ್ರೆ ಡ್ರಿಲ್ಲಿಂಗ್ ಮಷಿನ್ಸ್ ಎಷ್ಟು ಮುಖ್ಯನೋ ಅಷ್ಟೇ ಡ್ರಿಲ್ ಹೋಲ್ಡಿಂಗ್ ಅಂಡ್ ವರ್ಕ್ ಹೋಲ್ಡಿಂಗ್ ಕೂಡ ಅಷ್ಟೇ ಮುಖ್ಯ. ಒಂದು ಸಕ್ಸೆಸಿವ್ ಡ್ರಿಲ್ಲಿಂಗ್ ಮಾಡಬೇಕಾದ್ರೆ, ಹೋಲ್ ಅನ್ನ ಮೆಟೀರಿಯಲ್ ಮೇಲೆ ನಾವು ಮಾಡಬೇಕಾದ್ರೆ ನಾವೇನು ಡ್ರಿಲ್ಸ್ ಅನ್ನ ಬಳಸ್ತೀವಿ, ಐದರ್ ಪ್ಯಾರಲಲ್ ಸ್ಯಾಂಕ್ ಆರ್ ಟೇಪರ್ ಸ್ಯಾಂಕ್, ಈ ಡ್ರಿಲ್ ಅನ್ನ ರಿಜಿಡ್ ಆಗಿ ಅಕ್ಯುರೇಟ್ ಆಗಿ ಮಷಿನ್ಸ್ ನಲ್ಲಿ ಹೋಲ್ಡ್ ಮಾಡೋದು ಬಹಳ ಮುಖ್ಯ. ಕಾಮನ್ ಆಗಿ ಡ್ರಿಲ್ ಹೋಲ್ಡಿಂಗ್ ಡಿವೈಸ್ ಏನನ್ನ ಬಳಸ್ತೀವಿ ಅಂತ ಅಂದ್ರೆ ಡ್ರಿಲ್ ಚಕ್ಸ್ ಅಂಡ್ ಸ್ಲೀವ್ಸ್ ಅಂಡ್ ಸಾಕೆಟ್ಸ್. ಏನನ್ನ ಬಳಸ್ತೀವಿ ಡ್ರಿಲ್ ಹೋಲ್ಡಿಂಗ್ ಡಿವೈಸ್ ಆಗಿ? ಡ್ರಿಲ್ ಚೆಕ್ ಅನ್ನ ಬಳಸ್ತೀವಿ, ಸ್ಲೀವ್ಸ್ ಅನ್ನ ಬಳಸ್ತೀವಿ, ಸಾಕೆಟ್ಸ್ ಅನ್ನ ಬಳಸ್ತೀವಿ. ಸೊ ಇನ್ನೊಂದು ಡ್ರಿಫ್ಟ್ ಅಂತ ಕೂಡ ಬರುತ್ತೆ, ಅದನ್ನ ರಿಮೂವ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ನಂತರ ನೋಡಿ, ದ ಕಾಮನ್ ಡ್ರಿಲ್ ಹೋಲ್ಡಿಂಗ್ ಡಿವೈಸ್ ಆರ್ ಡ್ರಿಲ್ ಚಕ್ಸ್ ಅಂಡ್ ಸ್ಲೀವ್ಸ್ ಅಂಡ್ ಸಾಕೆಟ್ಸ್. ಸೊ ನೋಡಿ, ಈಗ ನಿಮಗೆ ಇಲ್ಲಿ ಒಂದು ಡ್ರಿಲ್ಲಿಂಗ್ ಮಷಿನ್ಸ್ ಇದೆ. ಏನಿದೆ ಇಲ್ಲಿ? ಡ್ರಿಲ್ಲಿಂಗ್ ಮಷಿನ್ಸ್ ಇದೆ. ಡ್ರಿಲ್ಲಿಂಗ್ ಮಷಿನ್ಸ್ ನಲ್ಲಿ ಮಕ್ಕಳೇ ಇದು ನಿಮಗೆ ಗೊತ್ತು, ಇದು ಸ್ಪಿಂಡಲ್ ಅಂತ ಕರಿತೀವಿ. ಏನಿದು? ಡ್ರಿಲ್ ಸ್ಪಿಂಡಲ್. ಇದನ್ನ ಈ ಕಡೆ ತೋರಿಸಿದ್ದಾರೆ ನೋಡಿ. ಇಲ್ಲಿ ಎರಡು ತರ ಭಾಗವನ್ನು ಮಾಡಿದ್ವಿ. ಒಂದು ಎಡಭಾಗದಲ್ಲಿ ಚೆಕ್ ಅಂಡ್ ಚೆಕ್ ಕೀ, ಪ್ಯಾರಲಲ್ ಸ್ಯಾಂಕ್ ಅಂದ್ರೆ ಸ್ಟ್ರೈಟ್ ಸ್ಯಾಂಕ್ ಡ್ರಿಲ್ ಬಿಟ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ನಾವು ಚೆಕ್ ಮತ್ತೆ ಚೆಕ್ ಕೀಯನ್ನು ಯೂಸ್ ಮಾಡ್ತೀವಿ. ಈ ಚೆಕ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಇಲ್ಲೊಂದಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆರ್ಬರ್ ಅಂತ ಕರಿತೀವಿ ನಾವು.
ಅದೇ ಬಲಭಾಗಕ್ಕೆ ಬನ್ನಿ. ಈ ಟೇಪರ್ ಸ್ಯಾಂಕ್ ಡ್ರಿಲ್ಸ್ ಅಂತ ಬರುತ್ತೆ, ನಿಮಗೆ ಗೊತ್ತು, ಈಗ ಅಲ್ಲಿ ತಿಳ್ಕೊಂಡಿದ್ದೀರಿ. ಈ ಟೇಪರ್ ಸ್ಯಾಂಕ್ ಡ್ರಿಲ್ಸ್ ಬಿಟ್ಟನ್ನ ಹೋಲ್ಡ್ ಮಾಡಲಿಕ್ಕೆ ಸ್ಲೀವ್ಸ್ ಅಂಡ್ ಸಾಕೆಟ್ಸ್ ಅನ್ನ ಬಳಸ್ತೀವಿ. ಏನನ್ನ ಬಳಸ್ತೀವಿ? ಸ್ಲೀವ್ಸ್. ನೋಡಿ ಇಲ್ಲಿದೆ ನೋಡಿ, ದಿಸ್ ಆರ್ ಆಲ್ ದಿ ಸ್ಲೀವ್ಸ್, ದಿಸ್ ಆರ್ ಆಲ್ ದಿ ಸಾಕೆಟ್ಸ್. ಇದನ್ನ ಸ್ಲೀವ್ ಅಂತ ಕರಿತೀವಿ, ಇದನ್ನ ಸಾಕೆಟ್ಸ್ ಅಂತ ಕರಿತೀವಿ. ಸೊ ಡ್ರಿಲ್ ಹೋಲ್ಡಿಂಗ್ ಡಿವೈಸ್ ನಲ್ಲಿ ಮುಖ್ಯವಾಗಿ ಬರತಕ್ಕಂಥದ್ದು ಡ್ರಿಲ್ ಚೆಕ್ಕು, ಡ್ರಿಲ್ ಸ್ಲೀವ್ಸ್ ಮತ್ತೆ ಡ್ರಿಲ್ ಸಾಕೆಟ್ಸ್. ನಾವು ಲೆಟ್ ಅಸ್ ಕಮ್ ಟು ಡ್ರಿಲ್ ಚೆಕ್. ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ನಾವು ಡ್ರಿಲ್ ಹೋಲ್ಡಿಂಗ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಡ್ರಿಲ್ ಚೆಕ್ ಇಲ್ಲಿ ನೋಡಿ, ನಿಮಗೆ ಏನು ಕಾಣಿಸ್ತಾ ಇದೆ ಚಿತ್ರದಲ್ಲಿ ಮಕ್ಕಳೇ, ಇದು ಡ್ರಿಲ್ ಚೆಕ್. ಏನಿದು? ಡ್ರಿಲ್ ಚೆಕ್ ಇದೆ, ಡ್ರಿಲ್ ಚೆಕ್ ಕೀ ಇದೆ, ಚೆಕ್ ಕೀ ಇದೆ. ಓಕೆ, ಸೊ ಈ ಡ್ರಿಲ್ ಚೆಕ್ ಅನ್ನ ಮೌಂಟ್ ಮಾಡಲಿಕ್ಕೆ, ಫಿಕ್ಸ್ ಮಾಡಲಿಕ್ಕೆ ಅದಕ್ಕೆ ಒಂದು ಹಾರ್ಬರ್ ಅಂತ ಬಳಸ್ತೀವಿ. ಹಾರ್ಬರ್ ಇಲ್ಲಿ ಕಾಣ್ತಾ ಇದ್ದೀವಿ ನೋಡಿ. ಡ್ರಿಲ್ ಚೆಕ್ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅಂದ್ರೆ, ಪ್ಯಾರಲಲ್ ಸ್ಯಾಂಕ್ ಅಥವಾ ಸ್ಟ್ರೈಟ್ ಸ್ಯಾಂಕ್ ಡ್ರಿಲ್ಸ್ ಅನ್ನ ಹೋಲ್ಡ್ ಮಾಡಲಿಕ್ಕೆ, ಅಕ್ಯುರೇಟ್ ಆಗಿ ರಿಜಿಡ್ ಆಗಿ ಹೋಲ್ಡ್ ಮಾಡಬೇಕಾದ್ರೆ ಯಾವ ಒಂದು ಡ್ರಿಲ್ ಹೋಲ್ಡಿಂಗ್ ಡಿವೈಸ್ ಅನ್ನು ಬಳಸ್ತಾರೆ ಅಂದ್ರೆ ಅದು ಡ್ರಿಲ್ ಚೆಕ್. ಫಾರ್ ಫಿಕ್ಸಿಂಗ್ ಅಂಡ್ ರಿಮೂವಿಂಗ್ ದ ಡ್ರಿಲ್ಸ್, ಈ ಚೆಕ್ಗೆ ಡ್ರಿಲ್ ಅನ್ನ ಫಿಕ್ಸ್ ಮಾಡಲಿಕ್ಕೆ ಮತ್ತೆ ಡ್ರಿಲ್ ಅನ್ನ ರಿಮೂವ್ ಮಾಡಲಿಕ್ಕೆ ಒಂದು ಟೂಲ್ ಅನ್ನು ಬಳಸ್ತೀವಿ. ದಟ್ ಟೂಲ್ ಈಸ್ ಕಾಲ್ಡ್ ಚೆಕ್ ಕೀ ಅಂತ ನಾವು ಕರಿತೀವಿ. ಸೊ ಕೆಲವು ಸಂದರ್ಭದಲ್ಲಿ ಇಲ್ಲಿ ನಲ್ಡ್ ರಿಂಗ್ ಅನ್ನ ಕೊಟ್ಟಿರ್ತಾನೆ, ಏನನ್ನ ಚೆಕ್ ಓಪನ್ ಅಂಡ್ ಕ್ಲೋಸ್ ಆಗಲಿಕ್ಕೆ. ನೋಡಿ ಇಲ್ಲಿ ಮೊದಲನೇ ಚಿತ್ರದಲ್ಲಿ ಇರತಕ್ಕಂಥದ್ದು ನಲ್ಡ್ ರಿಂಗ್, ಎರಡನೇ ಚಿತ್ರದಲ್ಲಿ ಇರತಕ್ಕಂಥದ್ದು ವಿತ್ ಎ ಪಿನಿಯನ್ ಅಂಡ್ ಕೀ. ಸೊ ಇಲ್ಲಿ ಪಿನಿಯನ್ ಇದೆ ಮತ್ತೆ ಇಲ್ಲಿ ಕೀ ಇದೆ. ಇದರ ಮೂಲಕ ನಾವೇನ್ ಮಾಡ್ತೀವಿ, ಚೆಕ್ ಅನ್ನ ಓಪನ್ ಅಂಡ್ ಕ್ಲೋಸ್ ಮಾಡ್ತೀವಿ, ಡ್ರಿಲ್ ಅನ್ನ ಹೆಡ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಡ್ರಿಲ್ ಚೆಕ್ ಅಂಡ್ ಕೀ. ಇದರಲ್ಲಿ ಕೀ ಇರ್ತಕ್ಕಂಥದ್ದು, ಪಿನಿಯನ್ ಅಂಡ್ ಕೀ ಇರ್ತಕ್ಕಂಥದ್ದು ಸಿಗುತ್ತೆ, ಮತ್ತೆ ನಲ್ಡ್ ರಿಂಗ್ ಇರ್ತಕ್ಕಂಥದ್ದು ಸಿಗುತ್ತೆ. The drill checks are held on the machine spindle by means of an harper. ನೋಡಿ, ಈ ಡ್ರಿಲ್ ಚೆಕ್ ಅನ್ನ ಮೆಷಿನ್ ಸ್ಪಿಂಡಲ್ ಅಲ್ಲಿ ನಾವು ಮೌಂಟ್ ಮಾಡಲಿಕ್ಕೆ, ಹೆಲ್ಡ್ ಮಾಡಲಿಕ್ಕೆ ಅಂದ್ರೆ ರಿಜಿಡ್ ಆಗಿ ಫಿಕ್ಸ್ ಮಾಡಲಿಕ್ಕೆ ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಡಿವೈಸ್ ಇಸ್ ಕಾಲ್ಡ್ ಹಾರ್ಬರ್. ಇಲ್ಲಿದೆ ನೋಡಿ, ದಿಸ್ ಇಸ್ ಕಾಲ್ಡ್ ಹಾರ್ಬರ್. ಇಲ್ಲಿ ತೋರಿಸ್ತಾ ಇದ್ರಲ್ಲ, ದಿಸ್ ಇಸ್ ಕಾಲ್ಡ್ ಹಾರ್ಬರ್. ಈ ಡ್ರಿಲ್ ಚೆಕ್ ಅನ್ನ ಸಾಮಾನ್ಯವಾಗಿ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ ಅಂದ್ರೆ, ಇಟ್ ಈಸ್ ಮೇಡ್ ಔಟ್ ಆಫ್ ಸ್ಪೆಷಲ್ ಅಲಾಯ್ ಸ್ಟೀಲ್. ದೀಸ್ ಡ್ರಿಲ್ ಚೆಕ್ಸ್ ಆರ್ ಮೇಡ್ ಔಟ್ ಆಫ್ ಸ್ಪೆಷಲ್ ಅಲಾಯ್ ಸ್ಟೀಲ್. ಸೊ ಇದು ಡ್ರಿಲ್ ಚೆಕ್ ನಲ್ಲೂ ಕೂಡ ರೇಂಜಸ್ ಬರುತ್ತೆ. ಸೊ ಸಾಮಾನ್ಯವಾಗಿ 6 mm ವರೆಗೆ ಕೆಪಾಸಿಟಿ ಇರುತ್ತೆ. ಕೆಲವು 13.5 ಅಥವಾ 12.5 mm ಡಯಾಮೀಟರ್ ಇರತಕ್ಕಂಥ ಡ್ರಿಲ್ ಅನ್ನು ಕೂಡ ನಾವು ಇಲ್ಲಿ ಹೆಲ್ಡ್ ಮಾಡಬಹುದು. ಸೊ ದಿಸ್ ಇಸ್ ಹಾರ್ಬರ್. ನಾನು ಹೇಳಿದ್ನಲ್ಲ, ಈ ಚೆಕ್ ಅನ್ನ ಹೆಲ್ಡ್ ಮಾಡಲಿಕ್ಕೆ ಈ ರೀತಿ ಹಾರ್ಬರ್ ಅನ್ನು ನಾವು ಬಳಸ್ತೀವಿ ಸ್ಪಿಂಡಲ್ಗೆ. ಸೊ ಡ್ರಿಲ್, ಈಗ ನಾನು ಡ್ರಿಲ್ ಚೆಕ್ ಅಂಡ್ ಹಾರ್ಬರ್ ಅಂಡ್ ಟೇಪರ್ ಸ್ಲೀವ್ಸ್ ಅಂಡ್ ಸಾಕೆಟ್ಸ್, ಈಗ ನಾನು ಡ್ರಿಲ್ ಚೆಕ್ ಅನ್ನ ಹೇಳಿದೆ ನಿಮಗೆ. ಡ್ರಿಲ್ ಚೆಕ್ ನಲ್ಲಿ ನೋಡಿ, ಸೊ ದಿಸ್ ಈಸ್ ಮೋರ್ ಸ್ಟೇಪರ್ ಹಾರ್ಬರ್, ಮೋರ್ ಸ್ಟೇಪರ್ ಟು ಫಿಟ್ ಇನ್ ಟು ದ ಚೆಕ್ ಬಾಡಿ. ಇದು ಏನಾಗುತ್ತೆ, ಈ ಹಾರ್ಬರ್ ವಿ ಚಿತ್ರ ಇದೆಯಲ್ಲ, ಇದು ಈ ಚೆಕ್ ಬಾಡಿ ಒಳಗಡೆ ಫಿಟ್ ಆಗುತ್ತೆ. ಇದನ್ನ ನಾವು ಮಷಿನ್ ಸ್ಪಿಂಡಲ್ಗೆ ಫಿಟ್ ಮಾಡ್ತೀವಿ. ಸೊ ಈ ಡ್ರಿಲ್ ಬಿಟ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಈ ಚೆಕ್ ಏನಿದೆ ಅದರಲ್ಲಿ ಜಾಸ್ ಇರುತ್ತೆ, 3 ಜಾಸ್. ಆ ಜಾಸ್ ಪಿನಿಯನ್ ಅಂಡ್ ಕೀ. ನೋಡಿ ಅಲ್ಲಿ ಚೆಕ್ ಕೀ ಅಂತ ಏನಿದೆ, ಈ ಕೀಯನ್ನು ಉಪಯೋಗಿಸ್ಕೊಂಡು ಈ ಜಾನ ಓಪನ್ ಅಂಡ್ ಕ್ಲೋಸ್ ಮಾಡ್ತೀವಿ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಡ್ರಿಲ್ ಬಿಟ್ಟನ್ನು ನಾವು ಹೋಲ್ಡ್ ಮಾಡ್ತೀವಿ. ಸೊ ಇನ್ನು ಎರಡನೇದು ಬಂದ್ರೆ ಸ್ಲೀವ್ಸ್ ಬರುತ್ತೆ. ನೋಡಿ ಇಲ್ಲಿ ಮೇಲ್ಗಡೆ ಸ್ಲೀವ್ ಇದೆ. ಇದು ಸ್ಟ್ರೈಟ್ ಸ್ಯಾಂಕ್ ಅಥವಾ ಪ್ಯಾರಲಲ್ ಸ್ಯಾಂಕ್ ಡ್ರಿಲ್ ಆದರೆ ಮಾತ್ರ. ಟೇಪರ್ ಸ್ಯಾಂಕ್ ಡ್ರಿಲ್ ಅನ್ನ ನಾವು ಹೆಲ್ಡ್ ಮಾಡಬೇಕಾದ್ರೆ ನಮಗೆ ಸ್ಲೀವ್ ಮತ್ತೆ ಸಾಕೆಟ್ ಬೇಕು. ಸೊ ದಿಸ್ ಈಸ್ ದ ಸ್ಲೀವ್, ಇಟ್ ಈಸ್ ಆಲ್ಸೋ ಎ ಮೋಸ್ಟ್ ಟೇಪರ್. ದಿಸ್ ಈಸ್ ದ ಸಾಕೆಟ್.
ಸೊ ಇಲ್ಲಿ ಈ ಸಾಕೆಟ್ನಲ್ಲಿ ನಾವು ಟೇಪರ್ ಸ್ಯಾಂಕ್ ಡ್ರಿಲ್ ಬಿಟ್ಟನ್ನು ಹೆಲ್ಡ್ ಮಾಡ್ತೀವಿ. ನೋಡಿ ಇಲ್ಲಿ ನಿಮಗೆ 2 ರೈಟ್ ಮಾರ್ಕ್ ಒಂದು ರಾಂಗ್ ಮಾರ್ಕನ್ನು ಕೊಟ್ಟಿದೆ. ಸಾಮಾನ್ಯವಾಗಿ ಟೇಪರ್ ಸ್ಯಾಂಕ್ ಡ್ರಿಲ್ಲನ್ನು ಮೌಂಟ್ ಮಾಡುವಾಗ ಏನು ಮಾಡ್ತೀವಿ, ಕೆಳಗಡೆ ವುಡನ್ ಪೀಸನ್ನು ಇಟ್ಟು ಸ್ವಲ್ಪ ಈಗ ಕೆಳಗಡೆಗೆ ಪ್ರೆಸ್ ಮಾಡ್ತೀವಿ, ಅಥವಾ ಸಾಫ್ಟ್ ಪೇಸ್ಡ್ ಹ್ಯಾಮರ್ ಅನ್ನು ತೆಗೆದುಕೊಂಡು ಲೈಟ್ ಬ್ಲೋ ಅನ್ನು ಮಾಡ್ತೀವಿ. ನೋಡಿ ಇಲ್ಲಿ ಹೊಡಿತಾ ಇದ್ದಾರೆ ನೋಡಿ. ಸೊ ದಿಸ್ ಇಸ್ ಬಟ್ ಅಟ್ ಎನಿ ಕಾಸ್ಟ್ ಡು ನಾಟ್ ಯೂಸ್ ಬಾಲ್ ಪೆನ್ ಹ್ಯಾಮರ್ ಆರ್ ಎನಿ ಅದರ್ ಹ್ಯಾಮರ್. ಸೊ ಏನಾಗುತ್ತೆ, ಡ್ರಿಲ್ ಕಟಿಂಗ್ ಪಾಯಿಂಟು ಬ್ರೇಕೇಜ್ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಸೊ ಈ ರೀತಿ ನಾವು ಡ್ರಿಲ್ಲನ್ನು ಮೌಂಟ್ ಮಾಡಬಾರ್ದು. ಇಟ್ ಈಸ್ ಇಂಪಾರ್ಟೆಂಟ್. ಈ ಟೇಪರ್ ಸ್ಲೀವ್ಸ್ ಅಂಡ್ ಸಾಕೆಟ್ಸ್ ಅಂತ ನಾನು ಹೇಳಿದೆ. ಸೊ ಡ್ರಿಲ್ ಸ್ಲೀವ್ಸ್ ಅಂಡ್ ಸಾಕೆಟ್ಸ್ ಆರ್ ಅಡಾಪ್ಟರ್ಸ್. ಏನು ಡ್ರಿಲ್ ಸ್ಲೀವ್ಸು ಸಾಕೆಟ್ ಏನಿದೆ ಇದೊಂಥರ ಅಡಾಪ್ಟರ್ ರೀತಿ. ಇಟ್ ಈಸ್ ಯೂಸ್ಡ್ ಫಾರ್ ಮೌಂಟಿಂಗ್ ಡ್ರಿಲ್ ಬಿಟ್ಸ್, ಅಂದರೆ ಟೇಪರ್ ಸ್ಯಾಂಕ್ ಡ್ರಿಲ್ ಬಿಟ್ ವಿತ್ ಮೋರ್ಸ್ ಟೇಪರ್. ನೋಡಿ ಇದು ಇಂಪಾರ್ಟೆಂಟ್. ಈ ಡ್ರಿಲ್ ಸ್ಲೀವ್ ಡ್ರಿಲ್ ಸಾಕೆಟ್ ಏನಿದೆ ಮಕ್ಕಳೇ, ಇದು ಒಂಥರ ಅಡಾಪ್ಟರ್, ರಿಸೀವಿಂಗ್ ಮಾಡ್ಕೊಳ್ಳೋದು, ಹೋಲ್ಡ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಡ್ರಿಲ್ ಬಿಟ್ ಅನ್ನು. ಯಾವುದು ಟೇಪರ್ ಸ್ಯಾಂಕ್ ಡ್ರಿಲ್ ಬಿಟ್ ಅನ್ನು. ಅದರಲ್ಲಿ ಯಾವ ಟೇಪರ್ ಇರಬೇಕಲ್ಲಿ ಮೋರ್ಸ್ ಟೇಪರ್ ಇದೆ. ಸೊ ಬೇರೆ ಬೇರೆ ಡ್ರಿಲ್ಲಿಂಗ್ ಮೆಷಿನ್ಸ್ನಲ್ಲಿ ನಾವು ಈ ರೀತಿ ಹೋಲ್ಡ್ ಮಾಡ್ತೀವಿ. ದ ಟೇಪರ್ ಸ್ಯಾಂಕ್ ಡ್ರಿಲ್ ಅಂತ ಏನಿದೆ ಅದು ಕೂಡ ಮೋರ್ಸ್ ಟೇಪರ್ ಇರುತ್ತೆ. ಸ್ಲೀವ್ ಅಂಡ್ ಸಾಕೆಟ್ಸ್ ಆರ್ ಮೇಡ್ ವಿತ್ ಎ ಸೇಮ್ ಟೇಪರ್. ಎಂಟಿ ಅಂದ್ರೆ ಮೋರ್ಸ್ ಟೇಪರ್. ಸ್ಲೀವ್ ಅಷ್ಟೇ ಮತ್ತೆ ಸಾಕೆಟ್ ಅಷ್ಟೇ ಸೇಮ್ ಟೇಪರ್ ಮಾಡಿರ್ತಾರೆ. ಮತ್ತೆ ಡ್ರಿಲ್ ಬಿಟ್ಟು ಅಷ್ಟೇ ಸೇಮ್ ಟೇಪರ್ ಇರುತ್ತೆ. ವೆನ್ ಎಂಗೇಜ್ ವಿಲ್ ಗಿವ್ ಎ ಗುಡ್ ಹರ್ಜಿಂಗ್ ಆಕ್ಷನ್ಸ್. ಎರಡೂ ಸೆಲ್ಫ್ ಲಾಕಿಂಗ್. ಏನಾಗುತ್ತೆ, ಸೆಲ್ಫ್ ಲಾಕಿಂಗ್ ಆಗುತ್ತೆ. ನೋಡಿ ಇಲ್ಲಿ ಇದರೊಳಗಡೆ ಲಾಕಿಂಗ್ ಆಗಿದೆ. ಇಲ್ಲಿ ಡ್ರಿಲ್ ಟ್ಯಾಂಕ್ಸ್ ಇದೆ, ಟೇಪರ್ ಸ್ಯಾಂಕ್ ಡ್ರಿಲ್ ಇದೆ. ದಿಸ್ ಇಸ್ ದ ಮಷಿನ್ ಸ್ಪಿಂಡರ್. ಮಷಿನ್ ಸ್ಪಿಂಡರ್ ಒಳಗಡೆಗೆ ಅದು ಲಾಕ್ ಆಗಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಸೊ ದೀಸ್ ಟೇಪರ್ ಸ್ಲೀವ್ಸ್, ಇದನ್ನ ನಾವು ಟೇಪರ್ ಸ್ಲೀವ್ ಅಂತ ಕರಿತೀವಿ. ಡ್ಯೂ ಟು ದಿಸ್ ರೀಸನ್ ಮೋಸ್ಟ್ ಟೇಪರ್ಸ್ ಆರ್ ಕಾಲ್ಡ್ ಸೆಲ್ಫ್ ಹೋಲ್ಡಿಂಗ್. ಏನು ನಾವು ಎಂ ಟಿ ಅಂದರೆ ಕ್ಯಾಪಿಟಲ್ ಟಿ ಎಂ ಟಿ ಅಂದರೆ ಮೋರ್ಸ್ ಟೇಪರ್ ಅಂತ ಕರಿತೀವಿ. ಈ ಮೋರ್ಸ್ ಟೇಪರ್ ಏನಿದು, ಇದು ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್. ಸೊ ಡ್ರಿಲ್ಸ್ ಆರ್ ಪ್ರೊವೈಡೆಡ್ ವಿತ್ 5 ಡಿಫರೆಂಟ್ ಸೈಜ್ ಆಫ್ ಮೋರ್ಸ್ ಟೇಪರ್ಸ್. ನಾವು ಏನು ಡ್ರಿಲ್ಸ್ ಅನ್ನ ಅಥವಾ ಈ ಸ್ಲೀವ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಇಲ್ಲಿ 5 ಟೇಪರ್ ನಂಬರ್ಸ್ ಇರ್ತವೆ, ಸೈಜಸ್, ಬೇರೆ ಬೇರೆ ಸೈಜಸ್. ಅದನ್ನು ಈ ಒಂದು ನಂಬರ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. MT1 to MT5. ಎಲ್ಲಿಂದ ಎಲ್ಲಿಗೆ? MT1 to MT5. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಟೇಪರ್ ಸ್ಲೀವ್ಸ್ ಅಂಡ್ ಸಾಕೆಟ್ಸ್ ಅಂತ ಬರುತ್ತೆ. ಇನ್ ಆರ್ಡರ್ ಟು ಮೇಕ್ ಅಪ್ ದ ಡಿಫರೆನ್ಸ್ ಇನ್ ಸೈಜ್ ಬಿಟ್ವೀನ್ ದ ಸ್ಯಾಂಕ್ ಆಫ್ ದ ಡ್ರಿಲ್ ಅಂಡ್ ಟೈಪ್ ಆಫ್ ದ ಮಷಿನ್ ಸ್ಪಿಂಡರ್, ಸ್ಲೀವ್ಸ್ ಆಫ್ ಡಿಫರೆಂಟ್ ಸೈಜಸ್ ಆರ್ ಯೂಸ್ಡ್. ನೋಡಿ, ಡ್ರಿಲ್ ಸ್ಯಾಂಕ್ ಸೈಜು ಮತ್ತು ಮಷಿನ್ ಸ್ಪಿಂಡಲ್ ಸೈಜು, ಇದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಬೇರೆ ಬೇರೆ ಸ್ಲೀವ್ ಸೈಜಸ್ಸನ್ನು ನಾವು ಬಳಸ್ತೀವಿ. ಅಲ್ಲಿ 1, 2, 3 ಅಂತ ಇರುತ್ತೆ. MT1, MT2, MT3 ಅಂತ ಎಲ್ಲ ಮೋಸ್ಟ್ ಟೇಪರ್. ದಟ್ ಈಸ್ ನಂಬರ್ ಇಸ್ ದ ಸೈಜಸ್ ಆಫ್ ದ ಸ್ಲೀವ್ಸ್. ಡ್ರಿಲ್ಸ್ ಆರ್ ಮೇಡ್ ಫ್ರಮ್ ಕೇಶ್ hardened ಸ್ಟೀಲ್. ಸೊ ಈ ಡ್ರಿಲ್ ಸ್ಲೀವ್ಸ್ ಏನು ಬರುತ್ತೆ, ಇಟ್ ಈಸ್ ಮೇಡ್ ಔಟ್ ಆಫ್ ಕೇಶ್ hardened ಸ್ಟೀಲ್. ದಿಸ್ ಇಸ್ ದ ಡ್ರಿಲ್ ಸ್ಲೀವ್. ದಿಸ್ ಇಸ್ ದ ಡ್ರಿಲ್ ಸ್ಲೀವ್. ಇದು ಸಾಕೆಟ್. ಈ ಕಡೆ ಏನಿದೆ, ಇದು ಡ್ರಿಲ್ ಸಾಕೆಟ್. ಡ್ರಿಲ್ ಸಾಕೆಟ್. ನೋಡಿ, ಇಲ್ಲಿ ಇನ್ನ ಒಂದು ಟೂಲ್ ನಿಮಗೆ ಹೊಸದಾಗಿ ಕಾಣಿಸ್ತಾ ಇದೆ. ಇಲ್ಲಿ ಮಕ್ಕಳೇ ಡ್ರಿಫ್ಟ್ ಇದೆ, ಸ್ಲೀವ್ ಇದೆ, ಸಾಕೆಟ್ ಇದೆ. ಸರ್ ಇವೆರಡು ಆಯ್ತು ಸರ್, ತಿಳ್ಕೊಂಡ್ವಿ, ಇವೆರಡನ್ನು ಬಳಸ್ತೀವಿ. ವಾಟ್ ಇಸ್ ದ ಯೂಸ್ ಆಫ್ ಡ್ರಿಫ್ಟ್ ಅಂದ್ರೆ ನೋಡೋಣ. ದ ಡಿವೈಸ್ ಯೂಸ್ಡ್ ಟು ಹೋಲ್ಡ್ ದ ಡ್ರಿಲ್ when the taper shank of the drill is larger than the machine spindle. taper sockets are used. ನೋಡಿ, ಈ ಸಾಕೆಟ್ ಅನ್ನ ಯಾವ ಯೂಸ್ ಮಾಡ್ತಾರೆ ಅಂತೇಳಿ, ಸ್ಲೀವೇ ಯೂಸ್ ಮಾಡ್ಬೋದು. ಇನ್ನ ಟೇಪರ್ ಸ್ಯಾಂಕ್ ಡ್ರಿಲ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಅಡಾಪ್ಟರ್ ಆಗಿ, ಆದರೆ ಸಾಕೆಟ್ ಅನ್ನು ಬಳಸ್ತೀವಿ. ಯಾವಾಗ ಅಂದ್ರೆ when the taper shank of the drill is larger than the machine spindle. ನೋಡಿ, ಡ್ರಿಲ್ದು ಟೇಪರ್ ಸ್ಯಾಂಕು ಮಷಿನ್ ಸ್ಪಿಂಡಲ್ಸ್ಗಿಂತ ದೊಡ್ಡದಿದ್ರೆ ಒಳಗಡೆ ಹೋಗಲ್ಲ. ಅವಾಗ ಏನು ಮಾಡ್ತೀವಿ, ಈ ರೀತಿ ಸಾಕೆಟ್ಸ್ ಅನ್ನು ನಾವು ಬಳಸ್ತೀವಿ. ಈ ಸಾಕೆಟ್ ಅಲ್ಲೂ ಕೂಡ MT
ಮೋಸ್ಟ್ ಟೇಪರ್ ಇರುತ್ತೆ. So while fixing the drill socket or a sleeve, the tank portion should be aligned in the slot. ಏನು ಟ್ಯಾಂಕ್ ಪೋರ್ಷನ್ಸ್ ಇದೆ ಇದು ಕರೆಕ್ಟ್ ಆಗಿ ಅಲೈನ್ ಆಗಿರಬೇಕು. ಯಾವುದರ ಒಳಗಡೆಗೆ ಅಲ್ಲಿ ಒಂದು ಸ್ಲಾಟ್ ಇರುತ್ತೆ, ಆ ಸ್ಲಾಟ್ ಒಳಗಡೆ ಈ ರೀತಿ ಸ್ಲಾಟ್ಸ್ ಇರುತ್ತೆ, ಈ ಸ್ಲಾಟ್ ಒಳಗಡೆ ಈ ಸ್ಲಾಟ್ ಒಳಗಡೆ. ದಿಸ್ ವಿಲ್ ಫೆಸಿಲಿಟೇಟ್ ದ ರಿಮೂವಲ್ ಆಫ್ ಡ್ರಿಲ್ ಆರ್ ಸ್ಲೀವ್ ಫ್ರಮ್ ದ ಮೆಷಿನ್ ಸ್ಪಿಂಡರ್. ಆ ರೀತಿ ಅಲೈನ್ ಆಗಿದ್ರಿಂದ ನಮಗೆ ಏನು ಅನುಕೂಲ ಅಂದರೆ, ಈ ಸಾಕೆಟ್ ಆಗಲಿ, ಡ್ರಿಲ್ ಸ್ಲೀವ್ ಆಗಲಿ, ಡ್ರಿಲ್ ಬಿಟ್ ಆಗಲಿ ನಾವು ಮಷಿನ್ ಸ್ಪಿಂಡಲಿಂದ ತೆಗಿಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಸೊ ಅಲ್ಲಿ ನಾವು ಒಂದು ಟೂಲನ್ನು ಬಳಸ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಟೂಲ್ ಕಾಣ್ತಾ ಇದೆಯಲ್ಲ ಡ್ರಿಫ್ಟ್ ಅಂತ, ಆ ಡ್ರಿಫ್ಟನ್ನು ಯೂಸ್ ಮಾಡ್ತೀವಿ. ಸೊ ಯೂಸ್ ಎ ಡ್ರಿಫ್ಟ್ ಟು ರಿಮೂವ್ ಡ್ರಿಲ್ಸ್, ಸಾಕೆಟ್ಸ್ ಆರ್ ಸ್ಲೀವ್ಸ್ ಫ್ರಮ್ ದ ಮಷಿನ್ ಸ್ಪಿಂಡಲ್. ಅರ್ಥ ಆಯ್ತಲ್ಲ? ಡ್ರಿಫ್ಟ್ ಈಸ್ ಎ ಡಿವೈಸ್ which is used to remove the taper shank drills or a sleeve or a socket. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ದೆನ್ ಯು ಕಮ್ ಟು ಡ್ರಿಲ್ ಡ್ರಿಫ್ಟ್ ಅನ್ನು ಯಾವ ರೀತಿ ಯೂಸ್ ಮಾಡೋದು. ದ ಡ್ರಿಫ್ಟ್ ಈಸ್ ಇನ್ಸರ್ಟೆಡ್ ಥ್ರೂ ಎ ಸ್ಲಾಟ್ ಇನ್ ದ ಮೆಷಿನ್ ಸ್ಪಿಂಡಲ್. ನೋಡಿ, ಈ ಮೆಷಿನ್ ಸ್ಪಿಂಡಲ್ ಈ ರೀತಿ ಒಂದು ಸ್ಲಾಟ್ ಇರುತ್ತೆ, ಈ ಟೇಪರ್ ಪೋರ್ಷನ್ಸ್ ಈ ರೀತಿ ಇರುತ್ತೆ ಡ್ರಿಲ್ ಬಿಟ್ಟು. ಇದನ್ನ ಕೆಳಗಡೆ ಬರೋ ರೀತಿ ಇಟ್ಕೊಂಡು ಕೆಳಗಡೆ ಒಂದು ವುಡನ್ ಪ್ಲ್ಯಾಂಕ್ ಅನ್ನ ಇಟ್ಟು ಮೆಷಿನ್ ಟೇಬಲ್ ಮೇಲೆ, ಇಲ್ಲಾಂದ್ರೆ ಅದು ಟಕ್ ಅಂತ ಬಿದ್ದರೆ ವುಡನ್ ಟೇಬಲ್ ಮೇಲೆ, ಮೆಷಿನ್ ಟೇಬಲ್ ಮೇಲೆ ಬಿದ್ದರೆ ಡ್ರಿಲ್ಲು ಪಾಯಿಂಟ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಳಗಡೆ ಒಂದು ವುಡನ್ ಪ್ಲ್ಯಾಂಕ್ ಅನ್ನು ಇಟ್ಟು, ಸೊ ಅಲ್ಲಿಗೆ ಡ್ರಿಫ್ಟ್ ಅನ್ನ ಹಾಕಿ ನಾವು ಟ್ಯಾಪ್ ಮಾಡಿದ್ರೆ, ಸೊ ಅಲ್ಲಿಂದ ಏನಾಗುತ್ತೆ, ಸೊ ಟೇಪರ್ ಸ್ಯಾಂಕ್ ಡ್ರಿಲ್ ಬಿಟ್ ಅಥವಾ ಸ್ಲೀವ್ಸ್ ಅಥವಾ ಸಾಕೆಟ್ ಕೆಳಗಡೆ ಬರುತ್ತೆ, ರಿಮೂವ್ ಆಗುತ್ತೆ. ಲೈಕ್ ದಟ್. ಸೊ ಕೆಲವು ಮಾಡರ್ನ್ ಮಷಿನ್ಸ್ನಲ್ಲಿ ಏನಿದೆ, ವಾಟ್ ಡ್ರಿಫ್ಟ್ ಏನಿದೆ ಇದನ್ನ ಇನ್ಬಿಲ್ಟ್ ಕೂಡ ಇದೆ. ಇಲ್ಲಿ ಏನೇನು ಪ್ರಿಕಾಷನ್ಸ್ ಅನ್ನು ನಾವು ತೆಗೆದುಕೊಳ್ಬೇಕು, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ವೈಲ್ ರಿಮೂವಿಂಗ್ ದ ಡ್ರಿಲ್ ಫ್ರಮ್ ದ ಸಾಕೆಟ್ ಆರ್ ಸ್ಲೀವ್, ಡೋಂಟ್ ಅಲೋ ಇಟ್ ಫಾಲ್ ಆನ್ ದ ಟೇಬಲ್ ಆರ್ ಎ ಜಾಬ್ಸ್. ನಾವು ಡ್ರಿಲ್ ಆಗಲಿ, ಸಾಕೆಟ್ ಆಗಲಿ, ಸ್ಲೀವ್ ಆಗಲಿ ರಿಮೂವ್ ಮಾಡುವಾಗ ಡ್ರಿಫ್ಟನ್ನು ಉಪಯೋಗಿಸ್ಕೊಂಡು ಅದು ಮೆಷಿನ್ ಟೇಬಲ್ ಮೇಲಾಗಲಿ ಅಥವಾ ಜಾಬ್ ಮೇಲಾಗಲಿ ಬೀಳಬಾರ್ದು. ಆ ರೀತಿ ನಾವು ಸೇಫ್ಟಿಯನ್ನು ತೆಗೆದುಕೊಳ್ಬೇಕು. ಅದೇನು ಮಾಡಿದ್ದಾರೆ ನೋಡಿ, ಇಲ್ಲಿ ಒಂದು ವುಡನ್ ಬ್ಲಾಕ್ ಅನ್ನ ಇಟ್ಟಿದ್ದಾರೆ, ವುಡನ್ ಬ್ಲಾಕ್ ಅನ್ನ ಇಟ್ಟು ರಿಮೂವ್ ಮಾಡೋದು. ದಿಸ್ ಇಸ್ ದ ರೈಟ್. ಸೊ ಈ ರೀತಿ ಹಾಗೆ ಬಿದ್ದರೆ ಟೇಬಲ್ ಅಥವಾ ಜಾಬ್ ಮೇಲೆ ಡ್ಯಾಮೇಜಸ್ ಆಗುತ್ತೆ ಡ್ರಿಲ್. ಸೊ ಲೈಕ್ ದಟ್. ಸೊ ಮತ್ತೆ ಮೌಂಟ್ ಮಾಡುವಾಗಲೂ ಕೂಡ ಈಗಾಗಲೇ ಹೇಳಿದೆ, ಸೊ ಸಾಫ್ಟ್ ಹ್ಯಾಮರ್ನಲ್ಲಿ ಲೈಟಾಗಿ ಟ್ಯಾಪ್ ಮಾಡಬೇಕು. ಸೊ ಬಾಲ್ ಪೆನ್ ಹ್ಯಾಮರ್ ಅಥವಾ ಎನಿ ಅದರ್ ಹಾರ್ಡ್ ಹ್ಯಾಮರ್ನಲ್ಲಿ ನಾವು ಟ್ಯಾಪ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಇಟ್ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ಒನ್ ಆಫ್ ದಿ ಪ್ರಿಕಾಷನ್ಸ್. ಸೊ ಇವಿಷ್ಟು ಏನು ತಿಳ್ಕೊಂಡ್ರಿ ಮಕ್ಕಳೇ, ಏನೇನೋ ಡ್ರಿಲ್ ಚೆಕ್ಕು, ಚೆಕ್ ಅಂಡ್ ಚೆಕ್ಕಿ, ಸ್ಲೀವ್ಸು, ಸಾಕೆಟ್ಸು, ಡ್ರಿಫ್ಟು, ಇವು ಡ್ರಿಲ್ ಹೋಲ್ಡಿಂಗ್ ಡಿವೈಸ್. ಈಗ ವರ್ಕ್ ಹೋಲ್ಡಿಂಗ್ ಡಿವೈಸ್, ಡ್ರಿಲ್ ಅನ್ನ ಎಷ್ಟು ಅಕ್ಯುರೇಟ್ ಆಗಿ ರಿಜಿಡ್ ಆಗಿ ನೀವು ಹೋಲ್ಡ್ ಮಾಡ್ತೀರೋ ಅಷ್ಟೇ ಭದ್ರವಾಗಿ, ಅಷ್ಟೇ ರಿಜಿಡ್ ಆಗಿ, ಅಷ್ಟೇ ಅಕ್ಯುರೇಟ್ ಆಗಿ ನಾವು ಏನನ್ನ ಹೋಲ್ಡ್ ಮಾಡಬೇಕಾಗುತ್ತೆ, ವರ್ಕ್ ಅನ್ನು ಕೂಡ ಹೋಲ್ಡ್ ಮಾಡಬೇಕಾಗುತ್ತೆ. ಹಾಗಾಗಿ ಡ್ರಿಲ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ವರ್ಕ್ ಹೋಲ್ಡಿಂಗ್ ಡಿವೈಸಸ್ ಅನ್ನು ನಾವು ಬಳಸ್ತೀವಿ. So work holding device, those device, it is used for holding the workplace while drilling or machining and other operations. ಬೇರೆ ಆಪರೇಷನ್ಸ್ ನಲ್ಲೂ ಕೂಡ ನಾವು ವರ್ಕ್ ಅನ್ನು ಹೋಲ್ಡ್ ಮಾಡಬೇಕು. ನೀವು ಕೌಂಟರ್ ಸಿಂಕ್ ಮಾಡಿ, ಕೌಂಟರ್ ಬೋರ್ ಮಾಡಿ, ಓಕೆ. ಸೊ ವರ್ಕ್ ಅನ್ನು ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಎ ಡಿವೈಸ್. Workpiece to be drilled should be properly held or clamped to prevent from rotating along with the drill. Workpiece ಅನ್ನ ಯಾಕೆ ಸರ್ ಹೋಲ್ಡ್ ಮಾಡಬೇಕು ಭದ್ರಾಗಿ ಅಂದರೆ, ನೀವು ಭದ್ರಾಗಿ ಅದನ್ನು ಅಕ್ಯುರೇಟ್ ಆಗಿ ರಿಜಿಡ್ ಆಗಿ ಹೋಲ್ಡ್ ಮಾಡಿಲ್ಲ ಅಂದರೆ ನಿಮ್ಮ ಡ್ರಿಲ್ ಜೊತೆ ವರ್ಕ್ ಪೀಸು ಕೂಡ ರೋಟೇಟ್ ಆಗಲಿಕ್ಕೆ ಪ್ರಾರಂಭ ಆಗೋಗುತ್ತೆ. Improperly secured work is not only a danger to the operator but can also cause inaccurate work and breakage to the drill. So ಹಾಗಾಗಿ various work holding devices are used
ಆರ್ ಪ್ರಾಪರ್ ಹೋಲ್ಡಿಂಗ್ ಆಫ್ ವರ್ಕ್. ಸರಿಯಾಗಿ ವರ್ಕ್ ಅನ್ನ ಸೆಕ್ಯೂರ್ ಮಾಡಿಲ್ಲ ಅಂದ್ರೆ ಇದು ಆಪರೇಟರ್ಗಷ್ಟೇ ಡೇಂಜರ್ ಅಲ್ಲ, ವರ್ಕು ಕೂಡ ಇನ್ಆಕ್ಯುರೇಟ್ ಆಗುತ್ತೆ, ಡ್ರಿಲ್ಲು ಕೂಡ ಬ್ರೇಕೇಜ್ ಆಗುತ್ತೆ. ಹಾಗಾಗಿ ಪ್ರಾಪರ್ ಹೋಲ್ಡಿಂಗ್ ಡಿವೈಸಸ್ ಅನ್ನು ನಾವು ಬಳಸಬೇಕು. ಅದು ಯಾವ್ಯಾವುದಿದೆ ಸರ್? ದೇರ್ ಆರ್ ಸೋ ಮೆನಿ ಡಿವೈಸ್ ಯೂಸ್ಡ್ ಫಾರ್ ವರ್ಕ್ ಹೋಲ್ಡಿಂಗ್ ವೈಲ್ ಡ್ರಿಲ್ಲಿಂಗ್ ಆರ್ ಎನಿ ಅದರ್ ಮಷೀನಿಂಗ್ ಪ್ರೋಸೆಸ್. ಸೊ ಯಾವ್ಯಾವ್ದು ಸರ್ ಹಾಗಾದ್ರೆ? ಮ್ಯಾಷಿನ್ ವೈಸ್ ಕಾಮನ್ಲಿ ಯೂಸ್ಡ್ ಡಿವೈಸ್ ಅಂಡ್ ವಿ ಬ್ಲಾಕ್ಸ್, ಕ್ಲಾಂಪ್ಸ್ ಆರ್ ಕ್ಲಾಂಪಿಂಗ್ ಸೆಟ್, ಬೋಲ್ಟ್ ಅಂಡ್ ನಟ್ಸ್. ಬೋಲ್ಟ್ ಅಂಡ್ ನಟ್ಸ್ ಅಲ್ಲಿ ಟಿ ನಟ್ಸ್, ಟಿ ಬೋಲ್ಟ್ಸ್ ಅಂತ ಬರುತ್ತೆ. ಟಿ ಬೋಲ್ಟ್ಸ್ ಅಂಡ್ nuts, not T nuts, T bolts and nuts. So these are all the work holding device for securing the work rigidly at the time of drilling or any other machining. So now let us come to the machine wise. ಈಗಾಗಲೇ ನೀವು machine wise ಅನ್ನು ನೋಡಿದ್ದೀವಿ. So drilling machines ನಲ್ಲಿ ಇದನ್ನು ನಾವು ಬಳಸ್ತಾ ಇದ್ದೀವಿ. So this is a machine wise. This is a machine wise which is used to hold the work while machining, like drilling. So these machine wise, most of the drilling work can be held in a machine wise. ಸಾಮಾನ್ಯವಾಗಿ ಡ್ರಿಲ್ಲಿಂಗ್ ಆಪರೇಷನ್ಸ್ ನಲ್ಲಿ ನಾವು ಹೆಚ್ಚು ಬಳಸತಕ್ಕಂಥ ಒಂದು ವರ್ಕ್ ಹೋಲ್ಡಿಂಗ್ ಡಿವೈಸ್ ಅದು ಯಾವ್ದಾದ್ರು ಇದ್ರೆ ದಟ್ ಈಸ್ machine wise. ಇದೇ machine wise ನೋಡಿ ಇಲ್ಲಿ ಕಾಣ್ತಾ ಇದೆ ಮಕ್ಕಳೇ, ಇಲ್ಲಿ ವರ್ಕ್ ಅನ್ನ ಹೋಲ್ಡ್ ಮಾಡಿದ್ದಾರೆ. ಸೊ ಡ್ರಿಲ್ ಅನ್ನು ಮಾಡ್ತಾ ಇದೀವಿ. ಸೊ ಈ ವರ್ಕ್ ಹಾರಿಜಾಂಟಲ್ ಲೆವೆಲ್ ಅನ್ನ ಮೈಂಟೈನ್ ಮಾಡಲಿಕ್ಕೆ ಕೆಳಗಡೆ ಪ್ಯಾರಲಲ್ ಬ್ಲಾಕ್ಸ್ ಅನ್ನ ಹಾಕೊಂಡಿದೀವಿ. ಸೊ ಎನ್ಶ್ಯೂರ್ ದಟ್ ದ ಡ್ರಿಲ್ ಡಸ್ ನಾಟ್ ಡ್ರಿಲ್ ಥ್ರೂ ದ ವಾಯ್ಸ್ ಆಫ್ಟರ್ ಇಟ್ ಹ್ಯಾಸ್ ಪಾಸ್ ಥ್ರೂ ದ ವರ್ಕ್. ಸೊ ಒಂದು ನಮಗೆ ಕನ್ಫರ್ಮೇಷನ್ಸ್ ಇರಬೇಕು. ಸೊ ಡ್ರಿಲ್ ಆದ್ಮೇಲೆ ಮೆಟಲ್ ಇಂದ ಕೆಳಗಡೆ ಪಾಸ್ ಆದ್ಮೇಲೆ ವಯಸ್ಸನ್ನ ಡ್ರಿಲ್ ಮಾಡಬಾರ್ದು. ಆ ರೀತಿ ನಾವು ಒಂದು ಖಾತ್ರಿಯನ್ನು ಪಡಿಸ್ಕೊಳ್ಬೇಕು. ಫಾರ್ ದೀಸ್ ಪರ್ಪಸಸ್ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ದ ವರ್ಕ್ ಕೆನ್ ಬಿ ಲಿಫ್ಟೆಡ್ ಅಪ್ ಅಂಡ್ ಸೆಕ್ಯೂರ್ಡ್ ಆನ್ ಪ್ಯಾರಲಲ್ ಬ್ಲಾಕ್ಸ್ ಪ್ರೊವೈಡಿಂಗ್ ಎ ಗ್ಯಾಪ್ ಬಿಟ್ವೀನ್ ದ ವರ್ಕ್ ಅಂಡ್ ಬಾಟಮ್ ಆಫ್ ದ ವಾಯ್ಸ್. ನೋಡಿ ಇಲ್ಲಿ ವರ್ಕ್ ಅನ್ನ ಹಾರಿಜಾಂಟಲ್ ಲೆವೆಲ್ ಆಗಿ ಹೋಲ್ಡ್ ಮಾಡೋದು ಅಷ್ಟೇ ಅಲ್ಲ ಮಕ್ಕಳೇ. ಸೊ ಈ ವಯಸ್ಸು ಮತ್ತೆ ವರ್ಕ್ನ ನಡುವೆ ಗ್ಯಾಪ್ ಇರಲಿ, ವಯಸ್ಸು ಡ್ರಿಲ್ ಆಗದೆ ಇರಲಿ ಅನ್ನೋ ಒಂದು ಖಾತ್ರಿಗೋಸ್ಕರ ನಾವು ಪ್ಯಾರಲಲ್ ಬ್ಲಾಕ್ಸ್ ಅನ್ನು ಕೂಡ ನಾವೇನ್ ಮಾಡ್ತೀವಿ, ಮ್ಯಾಷಿನ್ ವೈಸ್ ಅಲಾಂಗ್ ವಿತ್ ಮ್ಯಾಷಿನ್ ವೈಸ್ ನಾವು ಪ್ಯಾರಲಲ್ ಬ್ಲಾಕ್ಸ್ ಅನ್ನು ಕೂಡ ಬಳಸ್ತೇವೆ. ಸೊ ಮ್ಯಾಷಿನ್ ವೈಸ್ ನಲ್ಲಿ ವರ್ಕ್ ಪೀಸ್ ವಿಚ್ ಆರ್ ನಾಟ್ ಅಕ್ಯುರೇಟ್ ಮೇ ಬಿ ಸಪೋರ್ಟೆಡ್ ಬೈ ವುಡನ್ ಪೀಸಸ್. ಕೆಲವು ಸಂದರ್ಭದಲ್ಲಿ ವರ್ಕ್ ಪೀಸು ಅದನ್ನು ಹೋಲ್ಡ್ ಮಾಡಲಿಕ್ಕೆ ಆಗಲ್ಲ ಸರಿಯಾದ ರೀತಿಯಲ್ಲಿ, ಲೆವೆಲಿಂಗ್ ಎಲ್ಲ ಸರಿ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಒಂದು ಹ್ಯಾಂಗಲ್ ಐರನ್ ಇದೆ. ಹ್ಯಾಂಗಲ್ ಐರನ್ ಅನ್ನ ನಾವು ಅಷ್ಟು ಅಕ್ಯುರೇಟ್ ಆಗಿ ಜಾಸ್ ಇನ್ ಬಿಟ್ವೀನ್ ದ ಜಾಸ್ ಹೋಲ್ಡ್ ಮಾಡೋಕ್ಕಾಗಲ್ಲ. ಅದನ್ನ ಪಕ್ಕಾ ನಾವು ಅಕ್ಯುರೇಟ್ ಆಗಿ ಹೋಲ್ಡ್ ಮಾಡಲಿಕ್ಕೆ ಒಂದು ವುಡನ್ ಬ್ಲಾಂಕ್ ಆಗಿ ಇಲ್ಲಿ ಮೌಂಟ್ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಿ. ಸೊ ಸಮ್ಟೈಮ್ಸ್ ಈ ರೀತಿ ನಾವು ವರ್ಕ್ ಅನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ನಾವು ಹ್ಯಾಂಡ್ ವೈಸ್ ಅನ್ನು ಯೂಸ್ ಮಾಡ್ತೀವಿ. ಈ ರೀತಿಯಾದಂತಹ ಯೂಸ್ಡ್ ಆನ್ ಡ್ರಿಲ್ಲಿಂಗ್ ಮಷೀನ್ ಟು ಕ್ಲಾಂಪ್ ಸೀಟ್ ಮೆಟಲ್. ಸೀಟ್ ಮೆಟಲ್ ಅನ್ನ ಕ್ಲಾಂಪ್ ಮಾಡಲಿಕ್ಕೆ, ಇಲ್ಲ ಅಂದ್ರೆ ಅದು ಡ್ರಿಲ್ ಬಿಟ್ ಜೊತೆ ಸುತ್ತು ಬಿಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ಹ್ಯಾಂಡ್ ವೈಸ್ ಅನ್ನು ಕೂಡ ನಾವು ಬಳಸ್ತೀವಿ. ಇನ್ನು ಕ್ಲಾಂಪ್ಸ್ ಅನ್ನು ಬಳಸ್ತೀವಿ ಅಂತ ಹೇಳಿದ್ವಿ. ಸೊ ಕ್ಲಾಂಪ್ಸ್ ಅಂದ್ರೆ ದಿಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಾಂಪ್ಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ದ ವರ್ಕ್. ನಂಬರ್ 1 ಇಲ್ಲಿ ಇದೆ ನೋಡಿ, ಇದನ್ನ ಫಿಂಗರ್ ಅಂತ ಕರಿತೀವಿ, ಇದನ್ನ ಗೂಸ್ ನೆಕ್ ಅಂತ ಕರಿತೀವಿ, ಯು ಸ್ಟ್ರಾಪ್ ಅಂತ ಕರಿತೀವಿ, ಸ್ಟ್ರೈಟ್ ಕ್ಲಾಂಪ್, ಬ್ಯಾಂಡ್ ಕ್ಲಾಂಪ್. ಈ ತರ ಡಿಫರೆಂಟ್ ಕ್ಲಾಂಪ್ಸ್ ಅನ್ನ ಉಪಯೋಗಿಸಿಕೊಂಡು ನಾವೇನ್ ಮಾಡ್ತೀವಿ, ಇದರ ಜೊತೆಗೆ ಬೋಲ್ಟ್ಸ್ ಅನ್ನು ಕೂಡ ಉಪಯೋಗಿಸಿಕೊಂಡು, ಬೋಲ್ಟ್ ಅಂಡ್ ನಟ್ ಅನ್ನು ಉಪಯೋಗಿಸಿಕೊಂಡು ವರ್ಕ್ ಅನ್ನು ಕ್ಲಾಂಪ್ ಮಾಡ್ತೀವಿ. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಈಗ ನಾನು ತೋರಿಸಿದ್ನಲ್ಲ ಆ ರೀತಿ ಬೇರೆ ಬೇರೆ ಕ್ಲಾಂಪ್ಸ್ ಗಳನ್ನು ಬಳಸಿಕೊಂಡು ವರ್ಕ್ ಅನ್ನ ಮಷಿನ್ ಟೇಬಲ್ ಮೇಲೆ ಹೋಲ್ಡ್ ಮಾಡಿದ್ದಾರೆ. Like that, these are all the different clamps. So these clamps, drilling machine tables are provided with T-slot. ನೀವೆಲ್ಲ ನೋಡಿದ್ರಿ ಡ್ರಿಲ್ಲಿಂಗ್ ಮಷಿನ್ ಟೇಬಲ್ ಏನಿದೆ, ಒಂದು T-slots ಅನ್ನು ಕೊಟ್ಟಿರ್ತಾನೆ, 2-3 ಲೈನ್ T-slots ಇರುತ್ತೆ. ಸೊ ಈ T-slot ಅನ್ನ ಯಾತಕ್ಕೆ ಪ್ರೊವೈಡ್ ಮಾಡಿದ್ದಾನೆ ಅಂದ್ರೆ, ಫಾರ್ ಫಿಟ್ಟಿಂಗ್ ಬೋಲ್ಟೆಡ್ಸ್ ಅನ್ನ ಅದರೊಳಗಡೆ ಟಿ ಬೋಲ್ಟ್ಸ್ ಇರ್ಬೋದು ಅಥವಾ ಇತರೆ ಬೋಲ್ಟ್ಸ್ ಇರ್ಬೋದು, ಅದರೊಳಗಡೆಗೆ ಆರಾಮಾಗಿ ನಾವು ಫಿಟ್ ಮಾಡಿ ಏನ್ ಮಾಡ್ಬೋದು, ಮೇಲ್ಗಡೆ ಕ್ಲಾಂಪ್ ಅನ್ನ ಹಾಕಿ ವರ್ಕ್ ಅನ್ನ ಹೋಲ್ಡ್ ಮಾಡಬಹುದು.
ಸೊ ಲೈಕ್ ದಟ್ ನೋಡಿ, ಇಲ್ಲಿ ಕ್ಲ್ಯಾಂಪ್ ಅನ್ನ ಯೂಸ್ ಮಾಡಿದ್ದಾರೆ. ದಿಸ್ ಇಸ್ ದ ವರ್ಕ್. ಇಲ್ಲಿ ವಿ ಬ್ಲಾಕ್ ಮೇಲೆ ವರ್ಕ್ ಅನ್ನ ಇಟ್ಟಿದ್ದಾರೆ, ರೌಂಡ್ ಜಾಬ್ ಅನ್ನ ಇಟ್ಟಿದ್ದಾರೆ. ಸೊ ಆ ರೌಂಡ್ ಜಾಬ್ ಅನ್ನ ಸೆಕ್ಯೂರ್ ಮಾಡ್ಲಿಕ್ಕೋಸ್ಕರ ಅದನ್ನ ಟ್ರೈ ಸ್ಕ್ವೇರ್ ನಲ್ಲಿ ಲೆವೆಲಿಂಗ್ ಅನ್ನು ಮಾಡಿಕೊಂಡು ಯು ಕ್ಲ್ಯಾಂಪ್ ಅನ್ನು ಹಾಕಿ ಟೇಬಲ್ ನಲ್ಲಿ ಟಿ ಬೋಲ್ಟ್ ಅನ್ನ ಇಟ್ಟು ಮತ್ತೆ ಪ್ಯಾಕಿಂಗ್ ಅನ್ನ ಮಾಡಿ ಏನ್ ಮಾಡಿದ್ದಾರೆ, ವರ್ಕ್ ಅನ್ನ ಹೋಲ್ಡ್ ಮಾಡಿದ್ದಾರೆ. ಯೂಸಿಂಗ್ ಎ ಕ್ಲ್ಯಾಂಪ್ ಅಂಡ್ ಬೋಲ್ಟ್ಸ್ ದ ವರ್ಕ್ ಪೀಸ್ ಕೆನ್ ಬಿ ಎಲ್ಡ್ ವೆರಿ ರಿಜಿಡ್ ಆಗಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ರೌಂಡ್ ರಾಡ್ ಮೇಲೆ ಡ್ರಿಲ್ ಅನ್ನ ಮಾಡಲಿಕ್ಕೆ ನೋಡಿ, ಕ್ಲ್ಯಾಂಪ್ ಮತ್ತೆ ಬೋಲ್ಟ್ಸ್ ಅನ್ನ ಉಪಯೋಗಿಸಿಕೊಂಡು ವರ್ಕ್ ಅನ್ನ ಹೋಲ್ಡ್ ಮಾಡುವಾಗ ಕರೆಕ್ಟ್ ಮೆಥಡ್ ಅಲ್ಲಿ ನಾವು ಜಾಬ್ ಅನ್ನ ಹೋಲ್ಡ್ ಮಾಡಬೇಕು. ವೈಲ್ ಯೂಸಿಂಗ್ ದಿಸ್ ಮೆಥಡ್ the packing should be as far as possible of the same height as the work and the bolt nearer to the work. ಈ ಪ್ಯಾಕಿಂಗ್ ಹೈಟ್ ಕೂಡ ಏನಿರಬೇಕು, ಸರಿ ಸಮಾನವಾಗಿರ್ಬೇಕು. ನೋಡಿ, ಇಲ್ಲಿ ಮೇಲ್ಗಡೆ ಇಲ್ಲಿ ನಾವು ಪ್ಯಾಕಿಂಗ್ ಕೊಟ್ಟಿದ್ದೀವಿ, ಒಂದು ಸ್ಟೆಪ್ ಬ್ಲಾಕ್ ಅನ್ನ ಹಾಕೊಂಡು ವರ್ಕ್ ಅನ್ನ ಹೋಲ್ಡ್ ಮಾಡಿದ್ವಿ. ಇದೇನಿದೆ, ಫುಲ್ ಪಕ್ಕ ಲೆವೆಲ್ ಇದೆ. ಸೊ ಅದೇ ಇಲ್ಲಿ ನೋಡಿ, ಕೆಳಗಡೆಗೆ ಏನಾಗಿದೆ, ಸೊ ಏರುಪೇರಿದೆ. ಜಾಬ್ ಇಟ್ಟಿರೋದೇನಿದೆ, ಏರುಪೇರಿದೆ. ದಿಸ್ ಇಸ್ ದ ರಾಂಗ್ ಮೆಥಡ್. ಸೊ ಇಲ್ಲಿ ನೋಡಿ, ಒಂದು ವರ್ಕ್ ಅನ್ನು ಹೋಲ್ಡ್ ಮಾಡಬೇಕಾದ್ರೆ ಇಲ್ಲಿ ವರ್ಕ್ ಇದೆ, ವರ್ಕ್ ಇಲ್ಲಿದೆ, ಟಿ ಬೋಲ್ಟ್ಸ್ ಇದೆ, ಕ್ಲಾಂಪ್ಸ್ ಇದೆ, ಸ್ಟೆಪ್ ಬ್ಲಾಕ್ ಇದೆ, ವಿ ಬ್ಲಾಕ್ ಇದೆ, ಟಿ ಸ್ಲಾಟ್ಸ್, ಅದರೊಳಗಡೆ ಟಿ ಬೋಲ್ಟ್ಸ್ ಅನ್ನು ಫಿಕ್ಸ್ ಮಾಡಬೇಕು. ಈ ರೀತಿ ಲೆವೆಲ್ ಆಗಿ ನಾವೇನ್ ಮಾಡಬೇಕಾಗುತ್ತೆ, ವರ್ಕ್ ಅನ್ನ ಹೋಲ್ಡ್ ಮಾಡಿ ಡ್ರಿಲ್ಲಿಂಗ್ ಆಪರೇಷನ್ಸ್ ಅನ್ನ ಮಾಡಲಿಕ್ಕೆ ಕ್ಲಾಂಪ್ಸ್ ಮತ್ತು ಬೋಲ್ಟ್ಸ್ ಅನ್ನು ಕೂಡ ನಾವು ಬಳಸ್ತೀವಿ. ಈ ವಿ ಬ್ಲಾಕ್ಸ್, ಸೊ ದಿಸ್ ಇಸ್ ವಿ ಬ್ಲಾಕ್ಸ್. ಏನಕ್ಕೆ ವಿ ಬ್ಲಾಕ್ಸ್ ಅನ್ನ ಯೂಸ್ ಮಾಡೋದು, ಯೂಸ್ಡ್ ವೆನ್ ಡ್ರಿಲ್ಲಿಂಗ್ ಆನ್ ರೌಂಡ್ ರಾಡ್ ಅಥವಾ ರೌಂಡ್ ಬಾರ್ ಮೇಲೆ ನಾವು ಡ್ರಿಲ್ಲಿಂಗ್ ಅನ್ನ ಮಾಡ್ಬೇಕಾದ್ರೆ ಈ ಮ್ಯಾಚ್ಡ್ ಪೈರ್ ವಿ ಬ್ಲಾಕ್ ವಿತ್ ಯು ಕ್ಲಾಂಪ್, ಇಲ್ಲೇನಿದೆ, ಇಲ್ಲಿ ಯು ಕ್ಲಾಂಪ್, ಇದೆಲ್ಲ ಗೊತ್ತು ನಿಮ್ಗೆ. ಯು ಕ್ಲಾಂಪ್ ಆ ರೌಂಡ್ ರಾಡ್ ಅನ್ನು ಲಾಕ್ ಮಾಡಿ, ಸೊ ವಿ ಬ್ಲಾಕ್ಸ್ ಅನ್ನ ಯೂಸ್ ಮಾಡಿಕೊಂಡು, ಸೊ ಯು ಕ್ಲಾಂಪ್ಸ್ ಅನ್ನ ಯೂಸ್ ಮಾಡಿಕೊಂಡು ವರ್ಕ್ ಅನ್ನ ನಾವು ಹೋಲ್ಡ್ ಮಾಡಿದ್ವಿ. ಇದಿಷ್ಟು ಮಕ್ಕಳೇ ಡ್ರಿಲ್ಲಿಂಗ್ ಆಪರೇಷನ್ಸ್ ನಲ್ಲಿ ಡ್ರಿಲ್ಲು ಮತ್ತೆ ಡ್ರಿಲ್ಲಿಂಗ್ ಮಷಿನ್ಸ್ ಜೊತೆಗೆ ಡ್ರಿಲ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಕೆಲವು ಡ್ರಿಲ್ ಹೋಲ್ಡಿಂಗ್ ಡಿವೈಸ್, ವರ್ಕ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಕೆಲವು ವರ್ಕ್ ಹೋಲ್ಡಿಂಗ್ ಡಿವೈಸ್. ಇವೆರಡೂ ಹೋಲ್ಡಿಂಗ್ ಕೂಡ ಡ್ರಿಲ್ ಅಂಡ್ ಡ್ರಿಲ್ ಹೋಲ್ಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ, ತಿಳ್ಕೊಂಡಿದ್ರಲ್ಲ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಸಮ್ ಟೆಸ್ಟ್ ಪೋರ್ಷನ್ಸ್. ಏನೇನು ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ನಲ್ಲಿ ಬರುತ್ತೆ. ಸೊ ಆ ರಿವಿಷನ್ಸ್ ಆಲ್ಸೋ. Name the two accessories A and B used in drilling machines. ಇಲ್ಲಿ ಎರಡು accessories ಇದೆ. ಇವೆರಡು accessories A ಏನು, B ಏನು. A ಏನು, yes socket. B ಏನು, sleeve. B ಏನು, sleeve. ಅರ್ಥ ಆಯ್ತಲ್ಲ ಮಕ್ಕಳೇ. ಸೊ ದಿಸ್ ಇಸ್ B is sleeve, A is socket. ನಿಮಗೆ ಗೊತ್ತು ಸಾಕೆಟ್ ಯಾವಾಗ ಯೂಸ್ ಮಾಡ್ತಾರೆ, ಸ್ಲೀವ್ ಯಾವಾಗ ಯೂಸ್ ಮಾಡ್ತಾರೆ ಅಂತೇಳಿ. ಸೊ ಸಾಕೆಟ್ ಯಾವಾಗ ಯೂಸ್ ಮಾಡ್ತಾರೆ ಅಂತ ಹೇಳಿದೀನಿ ನಾನು, ಡ್ರಿಲ್ಲಿಂಗ್ ಮಷಿನ್ ಸ್ಪಿಂಡಲ್ ಗಿಂತ ನಾವು ಬಳಸ್ತಕ್ಕಂಥ ಡ್ರಿಲ್ ಸೈಜು ದೊಡ್ಡದಿದ್ರೆ ಟೇಪರ್, ಅವಾಗ ನಾವೇನು ಬಳಸ್ತೀವಿ, ಸಾಕೆಟ್ ಅನ್ನು ನಾವು ಅಡಾಪ್ಟರ್ ಆಗಿ ನಾವು ಬಳಸ್ತೀವಿ. ಸೊ ರೈಟ್ ದ ನೇಮ್ ಆಫ್ ದ ಐಟಮ್ ಗಿವನ್ ಇನ್ ದ ಫಿಗರ್. ಇಲ್ಲಿ ಎರಡು ಐಟಮ್ ಇದೆ. ವೆರಿ ಗುಡ್. ಏನಿದು, ಚೆಕ್, ಡ್ರಿಲ್ ಚೆಕ್ ಮತ್ತೆ ಚೆಕ್ ಕೀ. ಇಲ್ಲಿ ತಾನೇ ಜಾಬ್ ಮೌಂಟಿಂಗ್ ತೋರಿಸ್ತೆ. ಇಲ್ಲಿ ಪ್ರಶ್ನೆ ಇದೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಅಮಾಂಗ್ ದ ಎ ಅಂಡ್ ಬಿ ಶೋನ್ ಬಿಲೋ ಇಸ್ ದ ಕರೆಕ್ಟ್ ಮೆಥಡ್ ಆಫ್ ಹೋಲ್ಡಿಂಗ್ ದ ಜಾಬ್. ಹೇಳೋ, ಇವೆರಡರಲ್ಲಿ ಯಾವುದಪ್ಪ ಕರೆಕ್ಟು, ಯಾವುದು ಕರೆಕ್ಟ್ ಮೆಥಡ್, ಎಲ್ಲಿ ಲೆವೆಲ್ ಇದೆ, ಎಸ್ ಕೆಳಗಡೆ ಇರೋದ್ರಲ್ಲ, ಎಸ್ ಎಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಇಸ್ ದ ಈ ಚಿತ್ರ, ಈ ಕೆಳಗಡೆ ಇರೋದ್ರಲ್ಲಿ ಕರೆಕ್ಟ್ ಆಗಿ ಹೋಲ್ಡ್ ಮಾಡಿ. ಇದ್ರಲ್ಲಿ ಏನಿದೆ, ಏರುಪೇರು ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. So study the setup shown below and answer the following questions. ಇಲ್ಲೊಂದು ಸೆಟಪ್ ಇದೆ ಡ್ರಿಲ್ಲಿಂಗ್ ಮಷಿನ್ಸ್. ನೇಮ್ ದ ಡಿವೈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ದ ವರ್ಕ್. ಇಲ್ಲಿ ವರ್ಕ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಏನನ್ನ ಯೂಸ್ ಮಾಡಿದ್ದಾರೆ, ಮಷಿನ್ ವೈಸ್. ವೆರಿ ಗುಡ್. ಸ್ಟೇಟ್ ದ ಪರ್ಪಸ್ ವಿಚ್ ದ accessory marked A is placed below the work. ಇಲ್ಲಿ ಪ್ಯಾರಲ್ ಬ್ಲಾಕ್ ಹಾಕಿದಾರಲ್ಲ, ಇದರ ನೆಸೆಸರಿ ಏನು ಅಂತ ಕೇಳ್ತಾ ಇದ್ದಾರೆ. To provide gap between the work and the bottom of the vice. ಅದರ ಜೊತೆಗೆ ಹಾರಿಜಾಂಟಲ್ ಲೆವೆಲ್ ಅನ್ನು ಮೇಂಟೈನ್ ಮಾಡಬಹುದು, ಮತ್ತೆ ವರ್ಕ್ ಮತ್ತೆ ಬಾಟಮ್ ಆಫ್ ದಿ ವೈಸ್ ನಡುವೆ ಗ್ಯಾಪ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ, ಪ್ಯಾರಲಲ್ ಬ್ಲಾಕ್ಸ್ ಅನ್ನ ಯೂಸ್ ಮಾಡ್ತೀವಿ.
ನೇಮ್ ದ ಸ್ಟ್ಯಾಂಡರ್ಡ್ ಟೇಪರ್ ಪ್ರೊವೈಡೆಡ್ ಆನ್ ದ ಸ್ಯಾಂಕ್ ಆಫ್ ದ ಟೇಪರ್ ಸ್ಯಾಂಕ್ ಅಲ್ಲಿ ಯಾವ ಟೇಪರ್ ಸ್ಯಾಂಕ್ ನಲ್ಲಿ ಯಾವ ಟೇಪರ್ಸ್ ಇರುತ್ತೆ, ಯಾವ ಟೈಪ್ ಟೇಪರ್, ಮೋರ್ಸ್ ಟೇಪರ್, MT ಅಂತ ನಾವು ಕರಿತೀವಿ. ಸೊ ಇಲ್ಲೊಂದು ಚೂಸ್ ದ ಕರೆಕ್ಟ್ ಆನ್ಸರ್ ಇದೆ. ದ ಟೇಪರ್ ಸ್ಯಾಂಕ್ ಡ್ರಿಲ್ಸ್ ಆರ್ ಹೆಲ್ಡ್ ಆನ್ ದ ಮಷೀನ್ ಬೈ ಮೀನ್ಸ್ ಆಫ್. ಟೇಪರ್ ಸ್ಯಾಂಕ್ ಡ್ರಿಲ್ ಅನ್ನ ಮಷೀನ್ ನಲ್ಲಿ ಹೆಲ್ಡ್ ಮಾಡಬೇಕಾದ್ರೆ ಏನ್ ಬೇಕು ನಮಗೆ? ಪೇಪರ್ ಚೆಕ್ ಬೇಡ. ಸೊ ಯಾವುದು ಕರೆಕ್ಟ್? ಚೆಕ್, ಡ್ರಿಪ್, ಸ್ಲೀವ್, ಹಾಯ್ಸ್. ಸೊ ಎಸ್, ವೆರಿ ಗುಡ್, ಸಿ ಇಸ್ ದ ಕರೆಕ್ಟ್. ಸ್ಲೀವ್ ಬೇಕು. ಏನ್ ಬೇಕು? ಸ್ಲೀವ್ ಬೇಕು. ರಿಮೂವ್ ಮಾಡ್ಲಿಕ್ಕೆ ಡ್ರಿಪ್ ಬೇಕು. Another one, drill checks are fitted on the drilling machine spindle by means of. ಡ್ರಿಲ್ ಚೆಕ್ ಅನ್ನ ಡ್ರಿಲ್ಲಿಂಗ್ ಮಷಿನ್ ಸ್ಪಿಂಡಲ್ ಗೆ ಫಿಕ್ಸ್ ಮಾಡ್ಲಿಕ್ಕೆ ಏನ್ ಬೇಕು? ಎಸ್, ಆರ್ಬರ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆರ್ಬರ್ ಅಂತ ನಾವು ಕರಿತೀವಿ. ದ ಮೋರ್ಸ್ ಟೇಪರ್ ಪ್ರೊವೈಡೆಡ್ ಆನ್ ದ ಡ್ರಿಲ್ ರೇಂಜಸ್ ಬಿಟ್ವೀನ್, ಎಲ್ಲಿಂದ ಎಲ್ಲಿವರೆಗೆ? 1 to 5. ವೆರಿ ಗುಡ್. ಎಸ್ ಎಸ್, MT1 to MT5. A is the correct answer. So a drift is used for, drift ಅಂತ ಒಂದು ಬರ್ತಲ್ಲ, ಅದನ್ನ ಯಾತಕ್ಕೆ ಬಳಸ್ತೀವಿ? A drift is used for ಏನ್ ಮಾಡ್ಲಿಕ್ಕೆ? Removing the drill from the machine spindle. Yes, D is the correct answer. When the taper shank of the drill is larger than the machine spindle, the device used to hold the drill. Taper shank drill ಮಷಿನ್ ಸ್ಪಿಂಡಲ್ ಗಿಂತ ದೊಡ್ಡದಿದ್ರೆ ಸೈಜು, ಏನನ್ನ ಯೂಸ್ ಮಾಡ್ತೀವಿ? ಸೊ ದಟ್ ಈಸ್ ಎಸ್, ಬಿ, ಟೇಪರ್ ಸಾಕೆಟ್. ಟೇಪರ್ ಸಾಕೆಟ್ ಅನ್ನ ನಾವು ಬಳಸ್ತೀವಿ. ಇಲ್ಲಿ ಎಲ್ಲ ಒಂದು ವರ್ಕ್ ಅನ್ನ ಹೋಲ್ಡ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ನೇಮ್ ದ ಪಾರ್ಟ್ಸ್ ಎ ಅಂಡ್ ಬಿ ಇನ್ ದ ಜಾಬ್ ಸೆಟಪ್ ಸೋನ್ ಬಿಲೋ. ಇಲ್ಲಿ ಎ ಅಂಡ್ ಬಿ ಚಿತ್ರದಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಎ ಏನು, ಬಿ ಏನು ನೀವು ಹೇಳಬೇಕು. ವಾಟ್ ಈಸ್ ಎ? ಎ ಇಸ್ ಎ ಕ್ಲಾಂಪ್. ಎ ಇಸ್ ಎ ಕ್ಲಾಂಪ್, ನಾಟ್ ಅದು ಕ್ಲಾಂಪ್ ಆಗಿದೆ, ಕ್ಲಾಂಪ್. ವಿಚ್ ಇಸ್ ಬಿ ಇಸ್ ಎ ಸ್ಟೆಪ್ಡ್ ಬ್ಲಾಕ್. ಬಿ ಏನು? ಸ್ಟೆಪ್ಡ್ ಬ್ಲಾಕ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಇದೇನಿದು ಮಕ್ಕಳೇ? ಇದು ABCD ಇದೆ. ಇದೇನಿದು? ಹಾರ್ಬರ್ ಅಂತ ಕರಿತೀವಿ. ಏನಿದು? ಹಾರ್ಬರ್. ದಿಸ್ ಇಸ್ ಕಾಲ್ಡ್ ಹಾರ್ಬರ್. ಚೆಕ್ ಅನ್ನು ಮೌಂಟ್ ಮಾಡಲಿಕ್ಕೆ ಉಪಯೋಗಿಸ್ತೀವಲ್ಲ, ಸೊ ದಿಸ್ ಇಸ್ ಕಾಲ್ಡ್ ಹಾರ್ಬರ್. ವಿಚ್ ಈಸ್ ಯೂಸ್ಡ್ ಟು ರಿಮೂವ್ ದ ಡ್ರಿಲ್ ಅಂಡ್ ಸಾಕೆಟ್ ಫ್ರಮ್ ದ ಮಷಿನ್ ಸ್ಪಿಂಡಲ್. ಈಗ ಡ್ರಿಪ್ ಬಗ್ಗೆ ಅಲ್ಲಿ ತೋರಿಸ್ತಾರೆ. ಈ ರೀತಿ ಪ್ರಶ್ನೆ ಕೂಡ ನಿಮಗೆ ಕೇಳ್ತಾರೆ. ಏನನ್ನ ಬಳಸ್ತಾರೆ? ಡ್ರಿಪ್ ಅನ್ನ ಯೂಸ್ ಮಾಡ್ತಾರೆ. ಡ್ರಿಲ್ ಅನ್ನ ಸಾಕೆಟ್ಸ್ ಇಂದ ತೆಗಿಲಿಕ್ಕೆ, ಮೆಷಿನ್ ಸ್ಪಿಂಡಲ್ ಇಂದ ಡ್ರಿಲ್ಸ್ ಅಂಡ್ ಸಾಕೆಟ್ಸ್ ಅನ್ನ ಮೆಷಿನ್ ಸ್ಪಿಂಡಲ್ಸ್ ಇಂದ ತೆಗಿಲಿಕ್ಕೆ ಏನನ್ನ ಬಳಸ್ತೀವಿ ನಾವು? ಸ್ಲೀವ್ ಅನ್ನ, ಡ್ರಿಪ್ ಅನ್ನ ಬಳಸ್ತೀವಿ. ಸ್ಲೀವ್, ಸಾಕೆಟ್ ಅಂಡ್ ಡ್ರಿಲ್ಸ್ are removed by the help of drift. A is the correct answer. So which type of taper is provided in the drill shank? That is Morse taper. How the drill checks are held on the machine spindle by means of arbor. So clear? ಇಲ್ಲಿವರೆಗೆ ಅನೇಕ ಡ್ರಿಲ್ ಹೋಲ್ಡಿಂಗ್ ಅಂಡ್ ವರ್ಕ್ ಹೋಲ್ಡಿಂಗ್ ಡಿವೈಸ್ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳಿರ್ತದೆ ಅಂತಲೂ ಕೂಡ ನೀವು ತಿಳ್ಕೊಂಡಿದ್ದೀರಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹೆರಿಂಗ್ ಅಸ್ ಟಿಲ್ ನೌ. ಯಾರ್ಯಾರು ಇಲ್ಲಿ ಕನೆಕ್ಟ್ ಆಗಿಲ್ಲ ಅವರು ನಿಮಗೆ ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ. ಅಲ್ಲಿ ಯೂಟ್ಯೂಬ್ನಲ್ಲಿ ನೀವು ನೆಟ್ವರ್ಕ್ ಸಿಕ್ಕಂಥ ಸಂದರ್ಭದಲ್ಲಿ ಪ್ಲೇ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಎರಡನೇ ಅಲೆ ಕರೋನಾ, ಮನೆಯಲ್ಲೇ ಇರಿ. ಅಗತ್ಯತೆ ಇದ್ದರೆ ಮಾತ್ರ ಹೊರಹೋದರೆ ಮಾಸ್ಕನ್ನು ಬಳಸಿ, ಸ್ಯಾನಿಟೈಸರ್ನ ಬಳಸಿ. ಸೊ ಕರೋನಾ ತಡೆಗಟ್ಟಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ಸೊ ಧನ್ಯವಾದಗಳು.